ಒಂದು ಸಣ್ಣ ಮನೆಯಲ್ಲಿ ಜಿಮ್ ಮತ್ತು ಡೇಲಾ ಅಂತ ದಂಪತಿಗಳು ಬದುಕುತ್ತಿದ್ದರು. ಅವರು ತುಂಬ ಬಡವರು, ಆದರೆ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಕ್ರಿಸ್ಮಸ್ ಹಬ್ಬ ಬಂದಿತ್ತು. ಡೇಲಾ ತನ್ನ ಗಂಡನಿಗೆ ಒಳ್ಳೆಯ ಗಿಫ್ಟ್ ಕೊಡಬೇಕು ಅಂತ ಇಷ್ಟಪಟ್ಟಳು. ಆದರೆ ಅವಳ ಬಳಿಯಲ್ಲಿ ಸ್ವಲ್ಪ ಹಣ ಮಾತ್ರ ಇತ್ತು. ಡೇಲಾಗೆ ತುಂಬ ಸುಂದರವಾದ ಉದ್ದವಾದ ಕೂದಲಿತ್ತು. ಅವಳು ದೊಡ್ಡ ನಿರ್ಧಾರವನ್ನೇ ಮಾಡುತ್ತಾಳೆ. ತನ್ನ ಕೂದಲನ್ನು ಮಾರಿಬಿಡುತ್ತಾಳೆ. ಆ ಹಣದಿಂದ ಜಿಮ್ನ ವಾಚ್ಗೆ ಚಿನ್ನದ ಚೈನನ್ನು ಖರೀದಿ ಮಾಡುತ್ತಾಳೆ. ಇನ್ನೊಂದು ಕಡೆ ಜಿಮ್ ಕೂಡ ಯೋಚಿಸುತ್ತಾನೆ ಡೇಲಾಗೆ ಒಳ್ಳೆಯ ಗಿಫ್ಟ್ ಕೊಡಬೇಕು ಅಂತ. ಅವನ ಬಳಿ ಇರುವ ಅತ್ಯಂತ ಬೆಲೆ ಬಾಳುವ ವಸ್ತು ಏನಂದರೆ ಅವನ ವಾಚ್. ಅವನು ಅದನ್ನು ಮಾರಿಬಿಟ್ಟು ಡೇಲಾಗೆ ಸುಂದರವಾದ ಹೇರ್ ಕ್ಲಿಪ್ ತೆಗೆದುಕೊಂಡು ಹೋಗುತ್ತಾನೆ. ಅಂತಿಮ ಕ್ಷಣ ಇಬ್ಬರು ಗಿಫ್ಟ್ ಕೊಡುವಾಗ ಡೇಲಾಗೆ ಕೂದಲಿಲ್ಲ, ಜಿಮ್ಗೆ ವಾಚ್ ಇಲ್ಲ. ಇಬ್ಬರು ಗಿಫ್ಟ್ ಕೂಡ ಉಪಯೋಗಕ್ಕೆ ಬಾರುವುದಿಲ್ಲ. ಆದರೆ ಅವರ ಪ್ರೀತಿ ತ್ಯಾಗ ಅತಿ ದೊಡ್ಡ ಗಿಫ್ಟ್ ಆಗಿತ್ತು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.